चिक्कोडी लोकसभा मतदारसंघातून सलग 7 वेळा विजय मिळवून केंद्रीय मंत्री म्हणून डी.बी. शंकरानंद यांनी केलेली कामे आजही जनतेच्या स्मरणात आहेत, असे जिल्हा पालकमंत्री सतीश जारकिहोळी यांनी सांगितले. शहरातील डी.बी. शंकरानंद चौकात केंद्राचे माजी मंत्री डी.बी. शंकरानंद यांच्या कांस्य पुतळ्याचे अनावरण करून ते बोलत होते. देशातील प्रभावी राजकारण्यांपैकी डी.बी. शंकरानंद हे एक होते. काँग्रेस पक्षाच्या इतिहासात खाली बी फॉर्म देण्याची पद्धत आम्हीही पाहिली आहे, असे ते म्हणाले. ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು 25-30 ವರ್ಷಗಳ ಹಿಂದೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದಂಗೆ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಅದು ಬೆಳಗಾವಿಯಿಂದ ನಿಯಂತ್ರಣ ಮಾಡುವಂಥ ದಿನಗಳನ್ನು ಆ ದಿವಸಗಳನ್ನು ನಾವು ನೋಡಿದ್ದೀವಿ. ಅವ್ರ ರಾಜಕೀಯ ಮನೆ ಅಂತಲ್ಲಿದ್ರೆ ನಾವು ಅವಾಗ ಜಸ್ಟ್ ನಮ್ಮದು ರಾಜಕೀಯ ಪ್ರಾರಂಭ ಅಂತಲ್ಲಿ ಅವ್ರನ್ನ ನಾವು ಭೇಟಿ ಆಗ್ತಾ ಇದ್ದೀವಿ. ಅವ್ರ ಜೊತೆ ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ದೀವಿ. ಅವರಲ್ಲಿ ವಿಶಿಷ್ಟವಾದ ನಡವಳಿಕೆ ಅನ್ಬೋದು, ನಾವು ಗುಣಗಳನ್ನು ಅನ್ಬೋದು ಕಂಡುಕೊಳ್ಳುವಂಥ ಸಂದರ್ಭ ದಿನಗಳಲ್ಲಿ ನಾವು ನೋಡಿದ್ದೀವಿ. ಈ ಭಾಗದಲ್ಲಿ ಹಲವಾರು ಡಾಕ್ಟರ್ ಕೋರೆ ಅವರ ಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಅವ್ರದ್ದೇ ಅಂತ ಪಾತ್ರ ಇದೆ ಅಂತ ಹೇಳಿದ್ರು. ಅದ್ರ ಎದುರುಗಡೆ ಇರುವಂಥ ಸೆಂಟ್ರಲ್ ಗೌರ್ಮೆಂಟ್ನ ರಿಸರ್ಚ್ ಸೆಂಟರ್ ಕೂಡ ಅವರ ಆರೋಗ್ಯ ಸಚಿವರಾಗಿರಂತ ಮಾಡಿರುವಂಥ ಕೊಡುಗೆ ಅದು. ಕನಕದಲ್ಲಿ ಕೂಡ ಆರೋಗ್ಯ ಸಚಿವರಿಂದ ಕೂಡ ಅವ್ರದೇ ಹಳ್ಳಿಯಲ್ಲಿ ಬರುವಂಥ ಒಂದು ಫ್ಯಾಕ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿದರು. ನಿಪ್ಪಾಣಿ ಸಕ್ಕರೆ ಕಾರ್ಖಾನೆ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂಥ ಕಾರ್ಖಾನೆ. ಇನ್ನೂ ಹಲವಾರು ಸಂಸ್ಥೆಗಳನ್ನು ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಬಹುಶಃ ಇವತ್ತಿನ ಪೀಳಿಗೆ ಇದು ಗೊತ್ತಿಲ್ಲ. ತಮ್ಮದೇ ಆದ ಶೈಲಿಯಲ್ಲಿ ನಮ್ಮ ಜಿಲ್ಲೆಗೆ ಹಲವಾರು ಶಿಕ್ಷಣಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಹಲವಾರು ಬ್ಯಾಂಕ್ಗಳಿರ್ಬೋದು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ಅವಶ್ಯಕತೆ ಇದ್ದು ಅವನು ಕೊಡುವಂಥ ಪ್ರಯತ್ನ ನಮ್ಮ ಜಿಲ್ಲೆಗೆ ಮಾಡುವಂಥ, ಮತ್ತು ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಅವ್ರು ಹೆಚ್ಚು ಪ್ರಭಾವಶಾಲಿಗಳಾಗಿದ್ರು. ಅಲ್ಲೂ ಕೂಡ ಸಾಕಷ್ಟು ರಾಜಕೀಯವಾಗಿ ಭಾಳಷ್ಟು ಪ್ರಭಾವಿಗಳಾಗಿ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕೂಡ ಅವರು ಅತ್ಯಂತ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ ಭಾಳಷ್ಟು ಹತ್ತಿರದ ಸಮೀಪದ ರಾಜಕಾರಣಿಗಳಾಗಿ ಕೆಲಸ ಮಾಡೋದ್ರಿಂದ ಒಂದು ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಪ್ರಭಾವಿ ಕೇಂದ್ರ ಸಚಿವರಾಗಿ ರಾಜಕಾರಣಿಯಾಗಿ ಅವರ ಇದನ್ನು ನಾವು ನೋಡಿದ್ದೇವೆ. ಅವರು ಹಾಕಿಕೊಟ್ಟಿರುವಂಥ ಹಲವಾರು ಮಾರ್ಗಗಳಿರ್ಬೋದು, ವಿಚಾರಗಳಿರ್ಬೋದು, ಅದನ್ನು ಇವತ್ತು ನಾವು ನೆನೆಸ್ಕೊಳ್ಳೋದು ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಅಂದರೆ ಇವತ್ತು ಅವರು ಏನು ಅನಾವರಣ ಮಾಡುವಂಥ ಪುತ್ಥಳಿ ಹೊಸ ಪೀಳಿಗೆ ಇವ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಮತ್ತು ವಿಚಾರ ಮಾಡುವಂಥ ದಿನಗಳ ಪ್ರಾರಂಭ ಆಗ್ತಾವಂತ ಭಾವಿಸಿದ್ದೇನೆ. ಕಳೆದ 2 ವರ್ಷಗಳ ಹಿಂದೆ ಕನಕದಲ್ಲಿ ನಾವು ಕೋರೆ ಅವರು ಇನ್ನು ಮಾತೇಶ್ ಅವರು ಹೋದಾಗ ಈ ವಿಷಯ ಅಲ್ಲಿ ಪ್ರಸ್ತಾಪ ಬಂತು. ಬೆಳಗಾವಿ ನಗರಕ್ಕೆ ಒಂದು ಅವರ ಮಾರ್ಗದಕ್ಕೆ ಹೆಸರಿಡೋಣ, ಅವರ ಪುತ್ಥಳಿ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ವೇದಿಕೆ ಮೇಲೆ ನೀವು ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ದೀವಿ. 2 ವರ್ಷ ನಂತರ ಕಾರ್ಯಗತ ಆಗಿದೆ. ಇನ್ನು ಮುಂದೆ ಈ ಜಿಲ್ಲೆಗೆ ಶಂಕರಾನಂದ ಅವರ ಪರಿಚಯ ಮಾಡುವಂಥ ದಿನ ಪ್ರಾರಂಭ ಆಗ್ತದೆ ನಾನು ಭಾವಿಸಿದ್ದೇನೆ. ಈ ಭಾಗಕ್ಕೆ ಬಿ ಶಂಕರಾನಂದ ಮಾರ್ಗ ಅಂತ ಇರ್ಬೋದು, ಅವರ ಪುತ್ಥಳಿ ಅನಾವರಣ ಮೂಲಕ ಅವರ ಮಾಡಿರುವಂಥ ಕಾರ್ಯ ಆ ಮೂರ್ತಿ ಸಾರಿ ಹೇಳುವಂಥ ಪ್ರಯತ್ನ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅವ್ರ ಕುಟುಂಬದವರು ಕೂಡ ಹಿಂದೆ ಮಂತ್ರಿಗಳಾಗಿ ನಮ್ಮ ಓಂ ಪ್ರಕಾಶ್ ಕಣಕ್ಲೆ ಅವರು ಕೆಲವು ದಿವಸ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ. ಅದು ಮುಂದುವರಲಿಕ್ಕೆ ಅವ್ರ ಕುಟುಂಬದಿಂದ ಆ ಸಂದರ್ಭದಲ್ಲಿ ಸಾಧ್ಯ ಆಗಿಲ್ಲ. ಅದು ಎಷ್ಟು ನಾವು ಜನ ಸೇವೆ ಮಾಡ್ತೀವಿ ಅಷ್ಟು ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ. ನೇರವಾಗಿ ರಾಜಕೀಯಕ್ಕೆ ಹೋದರೆ ಅದು ಕಷ್ಟದ ಕೆಲಸ. ನಾವು ಸಮಾಜಮುಖಿಯಾಗಿ ಬಂದರೆ ಇನ್ನೂ ಭಾಳಷ್ಟು ಅನುಕೂಲ ಆಗ್ತದೆ. ಸಮಾಜ ಸೇವೆ ಮಾಡಲಿಕ್ಕೆ ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಜನ ನಮ್ಮನ್ನ ಗುರುತಿಸ್ತಾರೆ.
ರಾಜಕಾರಣನ ಹುಟ್ಟಾಕಿದ್ರು ಅವ್ರು. ನಮ್ಮ ಘಟ್ಗೇಜಿ ಅವ್ರು ಇರ್ಬೋದು, ಪ್ರಭಾಕರ್ ಕೋರೇಜಿ ಅವ್ರು ಇರ್ಬೋದು, ಅತನಿಯ ಕೆಲವು ಶಾಸಕರು ಇರ್ಬೋದು, ಸುಮಾರು ನಮ್ಮ ಮುರುಗೇಶ್ टेपळापूर ಅಂತಿ ಅವ್ರದ್ದೇ ಕ್ಯಾಂಡಿಡೇಟ್ ಅದು. ಎಲ್ಲದಾರ ಮುರುಗೇಶ್. केएलईचे कार्याध्यक्ष डॉक्टर प्रभाकर कोरे म्हणाले की माझे भाऊ चिदानंद कोरे यांच्या निधनानंतर ಶಂಕರಾನಂದ यांनी मला राजकारणात आणून घडवले. ಅವ್ರ ಮನೆಯೊಳಗೆ ಏನ್ರಿ ಒಂದು ಅಧಿಕಾರ ಕೊಡ್ಬೇಕಂತ ನಮ್ಮೆಲ್ಲ ಅವ್ರ ಶಿಷ್ಯರು ಹೊತ್ತಿಗೆ ನಂಗೆ ಕೇಳ್ಕೊಂಡು ನಾನು ಈ ಘಾಟಿಗೆ ಸಾಹೇಬ್ ಬಂದರು ಪಟ್ಟ ಶಿಷ್ಯರು ಇವರೆಲ್ಲ ನಮಗೆ ಶಿಷ್ಯರು. ಅದಕ್ಕೆ ಅವರಿಗೆ ಇನ್ನೂ ನಮಗೆ ಯಾವಾಗಲೂ ಆಶೀರ್ವಾದ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ. विधान परिषदेचे माजी सभापती वीरण्णा मतकट्टी म्हणाले की राष्ट्रीय राजकारणात शंकरानंद सक्रिय असताना आम्हा सर्वांना योग्य स्थान दिले. प्रदीप कणगरी यांनी प्रास्ताविक केले. यावेळी विधान परिषद सदस्य प्रकाश हुक्केरी, आमदार गणेश हुक्केरी, विधान परिषदेचे माजी सदस्य महांतेश कवटगीमठ, महापौर मंगेश पवार, उपमहापौर वाणी जोशी यांच्यासह डी.बी. शंकरानंद यांचे कुटुंबीय, माजी आमदार एस.पी. घाटगे, माजी मंत्री शशिकांत नायक आदी उपस्थित होते. कृष्णा कांबळे, KMM मराठी, बेळगाव.